ನಮಸ್ಕಾರ. ಧರ್ಮ ಸಾಕ್ಷಾತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇಂದಿನಿಂದ ನಮ್ಮ ಈ ಧರ್ಮ ಸಾಕ್ಷಾತ್ಕಾರ ಕಾರ್ಯಕ್ರಮದಲ್ಲಿ ನಿಮಗೆ ಹಲವು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀವಿ. ವಿಶೇಷವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರೂಜಿಯವರು ಪರಿಹಾರವನ್ನ ಕೊಡ್ತಾರೆ. ಇವರು ಸತತ 30 ವರ್ಷಗಳಿಂದ ಚಂಡಿ ಆರಾಧಕರು, ಚಂಡಿಕಾ ದೇವಿಯ ಆರಾಧಕರು ನನ್ನ ಜೊತೆ ಇದ್ದಾರೆ. ಸೊ ಏನೇ ಸಮಸ್ಯೆ ಬಂದರೂ ಕೂಡ ಅವರು ಥಟ್ಟಂತ ನಿಮಗೆ ಪರಿಹಾರವನ್ನು ಹುಡುಕಿ ಕೊಡ್ತಾರೆ. ಇವರು ಚಂಡಿ ಭಟ್ರು ಅಂತಾನೆ ಫೇಮಸ್. ಹಾಗಿದ್ರೆ ಯಾರವರು, ಅವರ ಪರಿಚಯ ಏನು ಎತ್ತ ಅನ್ನೋದ್ರ ಕುರಿತಾಗಿ ನಾನು ನಿಮಗೆ ಸಂಪೂರ್ಣ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನನ್ನ ಜೊತೆ ಇದ್ದಾರೆ ಅರವಿಂದ್ ಭಟ್ರು. ಮೊದಲಿಗೆ ಅವರನ್ನ ಸ್ವಾಗತಿಸ್ತೀನಿ. ಗುರೂಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರುಜಿ. ಚಂಡಿ ಭಟ್ರು ಅಂತಾನೆ ಕರೀತಾರೆ, ಅರವಿಂದ್ ಭಟ್ರು ಅನ್ನೋಕ್ಕಿಂತ ನೀವು ಚಂಡಿ ಭಟ್ರು ಅಂತಾನೆ ಫೇಮಸ್. ಮನೆಯಲ್ಲಿ ಒಂದು ಗಣಹೋಮ ಮಾಡೋದಕ್ಕೆ 1 ತಿಂಗಳು 15 ದಿನಗಳಾದ್ರೂ ಬೇಕು ಆ ವ್ಯವಸ್ಥೆ ಎಲ್ಲ ಮಾಡೋದಕ್ಕೆ. ನೀವು ಬರೋಬ್ಬರಿ 30 ವರ್ಷಗಳಿಂದ ಆ ಹೋಮವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ. ಹಾಗೆ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದೀರಾ. ಮೊದಲನೇದಾಗಿ ನಿಮ್ಮ ಒಂದು ಕಿರು ಪರಿಚಯವನ್ನ ನೀವೇ ತಿಳಿಸ್ಕೊಳ್ಳೋದಾದ್ರೆ. ಶ್ರೀವಿದ್ಯಾಂ ಶಿವವಾಮಭಾಗನಿಲಯಾಂ ಹ್ರೀಂಕಾರಮಂತ್ರೋಜ್ವಲಾಂ ಶ್ರೀಚಕ್ರಾಂಕಿತಬಿಂದುಮಧ್ಯವಸತಿಂ ಶ್ರೀಮತ್ಸಭಾನಾಯಿಕಾಂ ಶ್ರೀಮಷಣ್ಮುಖ ವಿಘ್ನರಾಜಜನನೀಂ ಶ್ರೀಮಜ್ಜಗನ್ಮೋಹಿನೀಂ ಮೀನಾಕ್ಷೀಂ ಋಣತೋಸ್ಮಿ ಸಂತತಮಹಂ ಕಾರುಣ್ಯವಾರಾಂ ನಿಧಿಂ. ಸಹೃದಯಿಗಳೇ, ಜಗನ್ಮಾತೆಯ ಆರಾಧನೆ ಅನ್ನುವಂಥದ್ದು ಸಮಾಪ್ನೋತಿ ಸುಪುಣ್ಯೇನ ಅಂತ ಹೇಳುತ್ತದೆ. ಎಷ್ಟೋ ಜನ್ಮದ ಸುಕೃತ ವಿಶೇಷದಿಂದ ಈ ಜನ್ಮದಲ್ಲಿ ತಾಯಿಯ ಆರಾಧನೆ ಮಾಡುವಂತಹ ಯೋಗವು ಭಾಗ್ಯವೂ ಲಭ್ಯವಾಯಿತು. ಬಾಲ್ಯಾವಸ್ಥೆಯಲ್ಲಿಯೇ ಅಂದರೆ 5.5 ವರ್ಷ ಇರುವಾಗಲೇ ನಮ್ಮ ತಾಯಿಯವರು ಕಾಲವಾದರು. ಅದಾಗಿ 14ನೇ ವರ್ಷಕ್ಕೆ ನಮ್ಮ ತಂದೆಯವರು ಕೂಡ ಕಾಲವಾದರು. ಜೀವನ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳುವ ಮುಂಚೆ ಯಾವುದೇ ದಾರಿ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿದ್ದಾಗ ಅನಾಥೋ ದೈವರಕ್ಷಕ ಅಂಥೇಳಿ ಜಗಜ್ಜನನಿಯ ಆರಾಧನೆಯನ್ನು ಮಾಡುವಂತಹ ಯೋಗವು ಭಾಗ್ಯವು ಸದ್ಗುರುಗಳ ಅನುಗ್ರಹದಿಂದ ಲಭ್ಯವಾಯಿತು. ಆ ರೀತಿಯಾಗಿ 30 ವರ್ಷಗಳಿಂದಲೂ ಶ್ರೀವಿದ್ಯಾ ದೀಕ್ಷೆಯನ್ನು ಪಡೆದು ಚಂಡಿಕಾ ಆರಾಧನೆಯನ್ನು ಮಾಡಿಕೊಂಡು ಒಂದು 25,000ದವರೆಗೆ ಸಪ್ತಶತಿ ಪಾರಾಯಣವನ್ನು ಮಾಡುವಂತಹ ಯೋಗವನ್ನು ತಾಯಿ ಅನುಗ್ರಹ ಮಾಡಿದ್ಲು. 2,000ಕ್ಕೂ ಅಧಿಕ ಚಂಡಿಕಾ ಹವನವನ್ನು ಕೂಡ ಮಾಡುವಂತಹ ಯೋಗವನ್ನು ತಾಯಿ ಅನುಗ್ರಹಿಸಿದ್ಲು. ದುರ್ಗೆ ಸ್ಮೃತಾ ಹರಸಿ ಭೀತಿಮಶೇಷ ಜಂತೋ ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿಕಾತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ಧಚಿತ್ತ ಅಂಥೇಳಿ ಶಕ್ರಾದಿ ಸ್ತುತಿಯನ್ನು ಮಾಡುತ್ತದೆ. ಆ ತಾಯಿಯ ಆರಾಧನೆಯಿಂದ, ಆ ನಾಮಸ್ಮರಣೆಯಿಂದ ಜೀವನವನ್ನು ನಾವು ಸಾರ್ಥಕ ಮಾಡಿಕೊಳ್ಳುವಂತಹ ಯೋಗವನ್ನು ಭಾಗ್ಯವನ್ನು ಜಗಜ್ಜನನಿಯು ಈ ಜನ್ಮಕ್ಕೆ ಅನುಗ್ರಹ ಮಾಡಿದ್ಲು. ಸದಾ ಸರ್ವದಾ ಯಾರು ಯಾವ ಕೆಲಸವನ್ನು ಮಾಡ್ತಾ ಇರ್ತಾರೋ ಅವರನ್ನು ಅದರಿಂದಲೇ ಗುರುತಿಸ್ತಾರೆ. ಸದಾಕಾಲವೂ ಕೂಡ ಚಂಡಿಕಾ ಹವನವನ್ನು ಮಾಡ್ತಾ ಇರುವುದರಿಂದ ಸುಮಾರು ಜನ ಚಂಡಿಕಾ ಹೋಮ ಅಂತೇಳಿದ್ರೆ ಅರವಿಂದ್ ಭಟ್ರು ಮಾಡ್ತಾರೆ, ಚಂಡಿ ಭಟ್ರು ಅಂತಲೇ ಹೇಳುವಂಥ ಸ್ಥಿತಿ ಆಗಿ ಹೋಗಿದೆ. ಅಂತಹ ಯೋಗವು ಭಾಗ್ಯವು ಎಲ್ಲರಿಗೂ ಲಭ್ಯವಾಗಿ ಎಲ್ಲರೂ ಕೂಡ ಆ ಜಗನ್ಮಾತೆಯ ಸೇವೆಯನ್ನು ಮಾಡುವಂತಹ ಯೋಗವನ್ನು ಭಾಗ್ಯವನ್ನು ತಾಯಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ತೀವಿ. ಹಾಗೆ ನಿಮ್ಮ ಮೂಕಾಂಬಿಕಾ ಸನ್ನಿಧಾನದ ಕುರಿತಾಗಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರ್ತಾರೆ ಪ್ರತಿನಿತ್ಯ. ಸೊ ಸನ್ನಿಧಾನದ ಕುರಿತಾಗಿ ಏನು ಹೇಳ್ತೀರಾ ಗುರುಜಿ? ಸುಮಾರು ಒಂದು 7-8 ವರ್ಷದ ಹಿಂದೆ ಸಹಸ್ರಚಂಡಿಕಾ ಯಾಗವನ್ನು ಮಾಡುವಂತಹ ಸಂಕಲ್ಪವನ್ನು ಮಾಡಿ, ಸಹಸ್ರಚಂಡಿಕಾ ಯಾಗ ಅನ್ನುವಂಥದ್ದು
1000 ಆವೃತ್ತಿ ಪಾರಾಯಣವೂ 100 ಆವೃತ್ತಿ ಸಪ್ತಶತಿಯಿಂದ ಹವನವನ್ನು ಮಾಡುವಂಥದ್ದು. ಎಲ್ಲ ಕಡೆ ಏನಾಗ್ತದೆ, ಏಕೋತ್ತರ ವೃದ್ಧಿ ಕ್ರಮದಲ್ಲಿ 4 ದಿವಸದಲ್ಲಿ ಪಾರಾಯಣವು ಅನಂತರ ಹೋಮವನ್ನು ಕೂಡ ಮಾಡ್ತೇವೆ. ಆದರೆ ನಮಗೆ ಒಂದು ಸಂಕಲ್ಪ ಆಯಿತು, 1000 ಪಾರಾಯಣನ ಒಬ್ಬನೇ ಕೂತ್ಕೊಂಡು ಮಾಡಬೇಕು ಅಂತ ಹೇಳುವಂಥ ಬಯಕೆ, ತಾಯಿಯ ಸೇವೆಯನ್ನು ಅನನ್ಯವಾಗಿ ಸದಾ ಸರ್ವದ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಅಲ್ಲಿ ಒಂದು ಸ್ಥಳದಲ್ಲಿ ಮಾಡ್ತಾಯಿದ್ವಿ ಸೇವೆಯನ್ನು, ಪಾರಾಯಣವನ್ನು. ಸಂವತ್ಸರ ಪೂರ್ತಿ ಪಾರಾಯಣ ಮಾಡಿ 100 ದಿನ ಪ್ರತ್ಯೇಕವಾಗಿ ಚಂಡಿಕಾ ಹೋಮವನ್ನು ಮಾಡೋದು ಅಂಥೇಳಿ. ಆ ಚಂಡಿಕಾ ಸಹಸ್ರ ಚಂಡಿಕಾ ಯಾಗವನ್ನು ಮಾಡಲಿಕ್ಕೋಸ್ಕರ ಒಂದು ಪ್ರಶಾಂತವಾದ ಸ್ಥಳದ ಅನ್ವೇಷಣೆಯಲ್ಲಿ ಇದ್ದಾಗ ಬೆಂಗಳೂರಿನ ತಾತಗುಣಿ ಸಮೀಪ ಅಗರ ಭೈರಸಂದ್ರ ಗ್ರಾಮದಲ್ಲಿ ಪ್ರಶಾಂತ ಶ್ವಾಪದ ಕಿರಣಂ ಮುನಿ ಶಿಷ್ಯೋಪಶೋಭಿತಂ ಅಂತ ಹೇಳಿ ದುರ್ಗಾ ಸಪ್ತಶತಿಯಲ್ಲಿ ಹೇಳುವಂತೆ ಪ್ರಶಾಂತವಾಗಿದೆ ಹಳ್ಳಿಯ ವಾತಾವರಣ. ಪ್ರತಿದಿನವೂ ನವಿಲುಗಳು, ಕೋಗಿಲೆಗಳು ಸುಲಲಿತವಾಗಿ ಪುಂಖಾನುಪುಂಖವಾಗಿ ಭಗವತಿಯನ್ನೇ ಸ್ತುತಿ ಮಾಡ್ತಾ ಇದೆಯೋ ಅನ್ನೋ ರೀತಿಯಲ್ಲಿ ಉಷಃಕಾಲದ 4 ಗಂಟೆಗೆಲ್ಲ ನಮ್ಮಲ್ಲೆಲ್ಲ ನವಿಲುಗಳು ಪ್ರತಿದಿನ ಅವರ ಸುಮಧುರ ಕಂಠದ ಶ್ರವಣ ಆಗ್ತದೆ ನಮಗೆ. ಅಂತಹ ಒಂದು ಸ್ಥಳದಲ್ಲಿ ದಕ್ಷಿಣ ಭಾಗದಲ್ಲಿ ಒಂದು 150 ವರ್ಷದ ವಟವೃಕ್ಷವಿದೆ, ದಕ್ಷಿಣಾಮೂರ್ತಿನ ಸಾನ್ನಿಧ್ಯ. ಆ ಜಾಗದಲ್ಲಿ ನಾವು ಹೋದಾಗ ತಾಯಿಯ ಪ್ರೇರಣೆ, ನಾವೆಲ್ಲ ನಿಮಿತ್ತ ಮಾತ್ರ. ಅವಳೇನು ಅಪ್ಪಣೆ ಕೊಡ್ತಾರೋ ಅದನ್ನು ಮಾಡೋದಷ್ಟೇ ನಮ್ಮ ಕೆಲಸ. ನಿಜ. ಅಂತಹ ಆ ತಾಯಿಯ ಪ್ರೇರಣೆಯಂತೆ ಆ ಭೈರಸಂದ್ರ ಗ್ರಾಮದಲ್ಲಿರುವಂಥ ಸುಂದರ ಹಸಿರು ವಾತಾವರಣದಲ್ಲಿ ಈಗ 1 kg ಅಕ್ಕಿ ಬೇಕು ಅಂದ್ರೇ ನಾವು 3 ಕಿಲೋಮೀಟ್ರ್ ದೂರಕ್ಕೆ ಬರಬೇಕು. ಅಷ್ಟು ಪ್ರಶಾಂತವಾಗಿದೆ ಆ ಸ್ಥಳದಲ್ಲಿ. ತಾಯಿಯ ಪ್ರತಿಷ್ಠೆಯನ್ನು ಮಾಡಿ ಅಲ್ಲಿ 100 ದಿನಗಳ ಕಾಲ ಸಹಸ್ರ ಚಂಡಿಕಾ ಯಾಗ ನಡೆಯಿತು. ಪ್ರತಿದಿನವೂ ಕೂಡ ದುರ್ಗಾ ಸಪ್ತಶತಿಯಿಂದ ಹವನಾದಿಗಳು ಪ್ರತಿಯೊಂದು ಅನುಷ್ಠಾನಗಳೆಲ್ಲ ಆಯಿತು. ಏನಾಗಿತ್ತು, ಆರಂಭದಲ್ಲಿ ಅಮ್ಮನವರ ಬಿಂಬವನ್ನು ಮಾತ್ರ ನಾವು ಪ್ರತಿಷ್ಠೆ ಮಾಡಿದ್ವಿ. 48ನೇ ದಿವಸ ಆ ಅಮ್ಮನವರು ಸ್ವಪ್ನದಲ್ಲಿ ಆದೇಶ ಮಾಡಿದ್ರು, ನಾವು ಸಿಂಹ ವಾಹನವನ್ನು ತುಂಬ ಸಣ್ಣ ಪ್ರಮಾಣದಲ್ಲಿ ಇಟ್ಟಿದ್ವಿ, ಅದು ಅವಳಿಗೆ ಸಾಕಾಗಲಿಲ್ಲ, ಬಹು ವೈಭವದಲ್ಲಿ ಸಿಂಹವಾಹನ ಬೇಕು ಅಂತ ಹೇಳಿ ಆಗಿ ಕಡೆಗೆ ಒಂದು ಸಿಂಹ ವಾಹನವನ್ನು ಕೂಡ ಮಾಡಿ ಅದರಲ್ಲಿ ಅಮ್ಮನವರನ್ನು ಕೂರಿಸುವಂಥ ಸ್ಥಿತಿ ಆಯಿತು. ಅದಾಗಿ 108 ಶುಕ್ರವಾರಗಳಲ್ಲಿ ಪ್ರತಿ ಶುಕ್ರವಾರ ಚಂಡಿಕಾ ಹವನ ನಡೆಯಿತು. ಆ ತಾಯಿಯ ಸಂಪೂರ್ಣವಾದಂಥ ಷೋಡಶ ಕಲೆಯಿಂದ ಯುಕ್ತಳಾಗಿ ಯತ್ರೈತತ್ ಪಠ್ಯತೆ ಸಮ್ಯಕ್ ನಿತ್ಯಮಾಯತನೆ ಮಮ ಸದಾನ ತದ್ವಿಮೋಕ್ಷಾಮಿ ಸಾನ್ನಿಧ್ಯಂ ತತ್ರ ಮೇ ಸ್ಥಿತಂ. ಯಾವ ಜಾಗದಲ್ಲಿ ಚಂಡಿ ಪಾರಾಯಣ ಅನ್ನುವಂಥದ್ದು ಪ್ರತಿದಿನ ಸಮ್ಯಕ್ ಸರಿಯಾದ ರೀತಿಯಲ್ಲಿ ನಡೀತದೋ ಅಲ್ಲಿ ಆ ತಾಯಿಯ ಪರಿಪೂರ್ಣವಾದಂಥ ಸಾನ್ನಿಧ್ಯ ಆಗ್ತದೆ ಅಂಥೇಳಿ ಋಷಿಗಳು, ವೈದಿಕರು, ಪುರೋಹಿತರು ಹೇಳಿದ್ದಲ್ಲ, ಜಗಜ್ಜನನಿಯ ಅಭಯವಾಣಿ. ತಾಯಿ ಕೊಟ್ಟಂಥ ಅಭಯ ರೀತಿಯಲ್ಲಿ ತಾತಗುಣಿಯ ಭೈರಸಂದ್ರ ಗ್ರಾಮದಲ್ಲಿ ಮೂಕಾಂಬಿಕೆ ನೆಲೆಸಿದ್ದಾಳೆ. ಅವಳ ಆ ಸಂಪೂರ್ಣವಾದಂತಹ ಸಾನ್ನಿಧ್ಯಕ್ಕೆ ತುಂಬ ಜನ ಬರ್ತಾರೆ. ಪ್ರತಿದಿನ ಬಂದು ಒಂದು 12 ದಿವಸ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿದರೆ ತಾಯಿಯ ಅನುಗ್ರಹ. ಈಗ ಸೂರ್ಯೋದಯ ಆಗ್ತದೆ, ಯಾವ ಮನೆಯ ಕಿಟಿಗೂ ಬಾಗಿಲೆಲ್ಲ ತೆಗೆದಿರ್ತದೋ ಆ ಮನೆಗೆ ಬೆಳಕು ಬರುತ್ತೆ. ಹಾಗೇನೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಯಾರು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಅನುಗ್ರಹ ಆಗುತ್ತೆ. ಮೂಕಾಂಬಿಕೆ ತಾಯಿ ಬೆಂಗಳೂರಿನಲ್ಲೇ ನೆಲೆಸಿದ್ದಾಳೆ. ಬಂದು ದರ್ಶನ ಮಾಡಿ ಧನ್ಯರಾಗಿ ಅವರ ಎಲ್ಲ ರೀತಿಯಾದಂತಹ ಕಷ್ಟಗಳಿಂದ ಸಂಕಟಗಳಿಂದ ಪರಿಹಾರ ಮಾಡಿಕೊಂಡಿದ್ದಾರೆ ತಾಯಿಯ ಅನುಗ್ರಹ ವಿಶೇಷದಿಂದ. ಎಲ್ಲರೂ ಬಂದು ಆ ಮೂಕಾಂಬಿಕೆಯ ದರ್ಶನವನ್ನು ಕೂಡ ಮಾಡಿ ತಾಯಿಯ ಅನುಗ್ರಹವನ್ನು ಪಡೆಯಬೇಕು. ಎಲ್ಲರಿಗೂ ಕೂಡ ಯಾವುದೇ ಆದರೂ ಆಪದಿ ಕಿಂಕರಣೀಯಂ, ನಮಗೊಂದು ಕಷ್ಟ ಬಂದರೆ ಏನು ಮಾಡಬೇಕು ಅಂತಂದರೆ ಸ್ಮರಣೀಯಂ, ಆ ತಾಯಿಯ ಸ್ಮರಣೆ ಮಾಡಬೇಕಂತೆ. ಅದೀಗ ಎಲ್ಲ ಕಡೆಯಲ್ಲೂ ನಾವು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಆ ಅಂಬಿಕೆಯ ಆರಾಧನೆಯನ್ನು ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ. ಎಲ್ಲರೂ ಅಲ್ಲಿಗೆ ಬಂದು ಆ ತಾಯಿಯ ದರ್ಶನವನ್ನು ಮಾಡಿ ಮೂಕಾಂಬಿಕೆ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀವಿ. ಓಕೆ ಗುರುಜಿ. ಗುರುಜಿ, ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ತಿಳಿಸ್ಕೊಟ್ರಿ, ಹಾಗೆ ದೇವಸ್ಥಾನದ ಪರಿಚಯ ತಿಳಿಸ್ಕೊಟ್ರಿ. ಈಗ ನಮ್ಮ ಈ ಧರ್ಮ ಸಾಕ್ಷಾತ್ಕಾರ ಈ ಕಾರ್ಯಕ್ರಮದ ಮೂಲಕ ನೀವು ವೀಕ್ಷಕರಿಗೆ ಏನನ್ನ ತಿಳಿಸ್ಕೊಡೋದಕ್ಕೆ ಇಚ್ಛೆ ಪಡ್ತೀರಾ? ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಹೇಳಿದೆ. 84 ಲಕ್ಷ ಜನ್ಮದ ನಂತರ ಈ ಆತ್ಮಕ್ಕೆ ಮನುಷ್ಯ ಶರೀರ ಅನ್ನುವಂಥ ಅಂಗಿಯು ಲಭ್ಯವಾಗಿದೆ. ಏನಕ್ಕೋಸ್ಕರ ಈ ಶರೀರನ ಭಗವಂತ ಕೊಟ್ಟಿದ್ದಾನೆ ಅಂದರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ.
ಧರ್ಮ ಸಾಧನೆಯನ್ನು ಮಾಡಲಿಕ್ಕೋಸ್ಕರ ಇದು ಉಪಾಧಿ. ಈ ಶರೀರನ ಭಗವಂತ ನಮ್ಗೆ ಅದಕ್ಕೋಸ್ಕರ ಹುಟ್ಟಿದ್ದಾನೆ. ಧರ್ಮ ಅಂದರೆ ಏನು? ಯಾವುದು ಆ ಸತ್ ಚಿತ್ತ ಆನಂದ ಸ್ವರೂಪಿಯಾದಂತಹ ಭಗವಂತನೆಡೆಗೆ ನಮ್ಮನ್ನು ಕೊಂಡೊಯ್ಯುತ್ತದೆ ಅದಕ್ಕೆ ಧರ್ಮ ಅಂತ ಹೆಸರು. ಈಗ ನಾವು ಒಂದು ಟಿ ವಿ ತಗೊಳ್ತೀವಿ, ಒಂದು ಮೊಬೈಲ್ ತಗೊಳ್ತೀವಿ, ಅದ್ರ ಜೊತೆ ಇಷ್ಟು ದಪ್ಪ ಪುಸ್ತಕ ಕೊಡ್ತಾರೆ ಅದನ್ನು ಯಾವ ರೀತಿ ಬಳಸಬೇಕು ಅಂತ. ಟಿ ವಿಯನ್ನು ಬಳಸೋದು ಹೇಗೆ, ಮೊಬೈಲನ್ನು ಯಾವುದೇ ಆಗಲಿ ಒಂದು ವಸ್ತು ತಗೊಂಡಾಗ ಅದನ್ನು ಯಾವ ರೀತಿ ಬಳಸಬೇಕು ಅಂತ ಹೇಳಿ. ಹಾಗೆಯೇ ಜೀವನ ಅನ್ನೋದು ಸಾರ್ಥಕ ಆಗಬೇಕಿದ್ರೆ ನಾವು ಯಾವ ರೀತಿ ಇರಬೇಕು ಅನ್ನೋದು ಧರ್ಮ ಹೇಳಿದೆ. ಧರ್ಮ ಎಲ್ಲಿದೆ? ವೇದೋಖಿಲಂ ಧರ್ಮ ಮೂಲಂ. ಧರ್ಮದ ಮೂಲ ವೇದದಲ್ಲಿ ಇದೆ, ಉಪನಿಷತ್ತಿನಲ್ಲಿದೆ, ಪುರಾಣದಲ್ಲಿದೆ, ಶಾಸ್ತ್ರದಲ್ಲಿದೆ. ಅದರಲ್ಲಿ ಯಾವ ರೀತಿ ಯಾವುದನ್ನು ನಾವು ಮಾಡಬಹುದು, ಮಾಡಬಾರ್ದು, ಇದನ್ನು ಧರ್ಮ ನಮಗೆ ತಿಳಿಸುತ್ತೆ. ರಾಮೋ ವಿಗ್ರಹವಾನ್ ಧರ್ಮ. ನಾವು ನಿನ್ನೆ ಹೇಳಿದ್ವಿ, ಧರ್ಮೋ ರಕ್ಷತಿ ರಕ್ಷಿತ ಅಂತಂದರೆ ನಾವು ಧರ್ಮನ ರಕ್ಷಣೆ ಮಾಡೋದು ಹೇಗೆ ಅಂತಂದರೆ ಧರ್ಮನ ನಾವು ಆಚರಣೆ ಮಾಡಬೇಕು. ಧರ್ಮವನ್ನು ಆಚರಿಸುವುದರ ಮುಖಾಂತರ ನಾವು ಧರ್ಮವನ್ನು ರಕ್ಷಣೆ ಮಾಡುವಂಥ. ಅಗ್ನಿಗೆ ಸುಡುವಂಥದ್ದೇ ಧರ್ಮ, ನೀರಿಗೆ ಹರಿಯುವಂಥದ್ದೇ ಧರ್ಮ. ಹಾಗೆಯೇ ಮನುಷ್ಯನಿಗೊಂದು ಧರ್ಮ ಇದೆ. ಅದು ಯಾವುದು ಅಂತ ಕೇಳಿದರೆ ಆ ಸತಚಿತ್ತಾನಂದ ಸ್ವರೂಪ್ಯ ಅಂತ ಭಗವಂತನೆಡೆಗೆ ನಾವು ಸಾಗುವುದು ಅಂತ ಹೇಳಿದರೆ ಯಾವುದರಿಂದ ಅದಾಗ್ತದೆ? ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನ ಏಕೇನ ಅಮೃತತ್ವಮಾನಶು ಅಂತ ಹೇಳಿ ಉಪನಿಷತ್ತು ಹೇಳಿದೆ. ತ್ಯಾಗದಿಂದ ಭಗವಂತನ ಸಾಕ್ಷಾತ್ಕಾರ ನಮಗಾಗುತ್ತೆ. ಯಾವುದನ್ನು ತ್ಯಾಗ ಮಾಡಬೇಕು? ಏನೇನೋ ತ್ಯಾಗ ಮಾಡಿದ್ರಾಗಲ್ಲ. ನಾನು ಮಾಡಿದೆ, ನನ್ನಿಂದ ಆಯಿತು ಅನ್ನೋದನ್ನ ನಾವು ತ್ಯಾಗ ಮಾಡಬೇಕು. ಅದನ್ನು ಹೇಗೆ ಅನ್ನೋದು ಧರ್ಮ ಹೇಳುತ್ತೆ ನಮಗೆ. ಆ ಧರ್ಮವನ್ನು ನಾವು ಆಚರಣೆ ಮಾಡಿದಾಗ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಈಗ ನಮ್ಮಲ್ಲಿ ಆಚರಣೆಗಳು, ನಮ್ಮ ಸನಾತನ ಧರ್ಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಹಳಷ್ಟು ಆಚಾರಗಳಿರ್ಬೋದು, ವಿಚಾರಗಳಿರ್ಬೋದು, ಸಂಪ್ರದಾಯಗಳಿರ್ಬೋದು, ತುಂಬಾ ಇದೆ. ಅದರಲ್ಲಿ ಮುಖ್ಯವಾಗಿ ನಾವೀಗ ಪ್ರಾತಃ ಕಾಲ ಬೆಳಿಗ್ಗೆ ಎದ್ದ ಕೂಡಲೇ ಏನು ಮಾಡಬೇಕು? ಕರ ಅಗ್ರೇ ವಸತೆ ಲಕ್ಷ್ಮೀ, ಕರ ಮೂಲೆ ಸರಸ್ವತಿ, ಕರ ಮಧ್ಯೆ ತು ಗೋವಿಂದ ಪ್ರಭಾತೆ, ಕರ ದರ್ಶನಂ. ಎದ್ದು ಕೂಡಲೇ ಸ್ವಹಸ್ತ ದರ್ಶನ ಮಾಡಬೇಕು. ಕೈ ಉಜ್ಜಿಕೊಂಡು ಕಣ್ಣಿಗೆ ಮುಟ್ಕೊಂಡು. ಇದನ್ನು ಯಾರು ಹೇಳಿದ್ದು? ಧರ್ಮ ಹೇಳುತ್ತೆ. ರಾಮೋ ವಿಗ್ರಹವಾನ್ ಧರ್ಮ. ಭಗವಾನ್ ಶ್ರೀರಾಮಚಂದ್ರ ಪ್ರಭುವನ್ನು ಧರ್ಮ ಅಂದರೆ ಏನು ಅಂತಂದರೆ ರಾಮನ್ ತೋರಿಸಿದ್ರು. ಅಂದರೆ ಏನವರ ಜೀವನದ ನಡವಳಿಕೆಗಳಿದೆ, ಅವರು ಯಾವ ರೀತಿ ನಡ್ಕೊಂಡ್ರು ಅನ್ನೋವಂಥದ್ದು ಅದೇ ಧರ್ಮ ಅಂತ. ಅವರ ಜೀವನವೇ ಧರ್ಮದ ಸ್ವರೂಪವಾಗಿದೆ. ಅಂತಹ ಆ ಧರ್ಮದ ಆಚರಣೆಯಲ್ಲಿ ನಾವು ಯಾವ ರೀತಿಯಾಗಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅನ್ನುವಂಥದ್ದೇ ಮುಖ್ಯವಾಗಿ ನಮ್ಮ ಈ ಧರ್ಮ ಸಾಕ್ಷಾತ್ಕಾರ ಅನ್ನುವಂಥ ಕಾರ್ಯಕ್ರಮದ ಸಾರ. ಯಾವುದನ್ನೆಲ್ಲ ನಾವು ಮಾಡಬೇಕಾದ್ದು ಅಂತ ಹೇಳುವಂಥದ್ದೇ ಮುಖ್ಯವಾಗಿ ಇರುವಂಥ ವಿಚಾರ. ಅದರಲ್ಲಿ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾಶಿವ. ಎಲ್ಲ ಶರೀರದಲ್ಲಿ ಆತ್ಮಸ್ವರೂಪಿಯಾಗಿ ಭಗವಂತ ಇದ್ದಾನೆ. ಸ್ವಾಮಿ ನಮಸ್ಕಾರ. ಅದು ಯಾರಿಗೆ ಸಮುದಾಯ ಆಗ್ತದೆ? ಆತ್ಮಸ್ವರೂಪಿಯಾಗಿ ಈ ಶರೀರದ ಒಳಗಡೆ ಇರುವಂಥ ಭಗವಂತನಿಗೆ ಸಮರ್ಪಣೆ ಆಗ್ತದೆ. ನಾವು ಯಾರಿಗೇ ನಮಸ್ಕಾರ ಮಾಡಿದ್ರೂ ಅವನೊಳಗಿರುವಂಥ ಸತಚಿತ್ತಾನಂದ ಸ್ವರೂಪಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ ಅನ್ನುವಂಥ ಚಿಂತನೆಯಲ್ಲಿ ನಾವು ಮಾಡಿದರೆ ಅದು ಭಗವಂತನಿಗೆ ಸಂದಾಯ ಆಗ್ತದೆ. ನಾನು ಮುಖ್ಯವಾಗಿ ಹೇಳಿದೆ, ನಾನೂ ನನ್ನದು ಅನ್ನುವಂಥದ್ದು ಬರಬಾರ್ದು ಅಂತ. ಅಂದರೆ ಅದನ್ನು ತ್ಯಾಗ ಮಾಡಬೇಕು ಅಂತ. ಒಮ್ಮೆ ಸಮರ್ಥ ರಾಮದಾಸರು ಬರ್ತಾ ಇದ್ದಾರೆ. ಶಿವಾಜಿ ಮಹಾರಾಜ ದೊಡ್ಡದು ಒಂದು ಕೋಟೆ ಕಟ್ಟಿಸ್ತಾ ಇದ್ದಾರೆ. ಒಂದು 10-15 ಜನ ಕೆಲಸಗಾರರು ಕೆಲಸ ಮಾಡ್ತಾ ಇದ್ದಾರೆ. ಕೋಟೆ ಕಲ್ಲು ಹೊಡೆಯೋದಿರ್ಬೋದು, ಅದನ್ನ ಕಟ್ಟುವಂಥ ಎಲ್ಲ ಕೆಲಸ ನಡೀತಾ ಇರುತ್ತೆ. ಶಿವಾಜಿ ಮಹಾರಾಜನಿಗೆ ಅಹಂಕಾರ ಬಂದ್ಬಿಡ್ತು. ಇಷ್ಟು ಸಾವಿರಾರು ಜನಕ್ಕೆ ನಾನು ಊಟ ಹಾಕ್ತಾ ಇದ್ದೀನಿ ಅಂತ. ಗುರುಗಳು ಬಂದ್ರಲ್ಲಿಂದ ಬಂದ್ಬಿಡ್ತಲ್ಲ ಇವನಿಗೆ ಅಹಂಕಾರ. ಅದು ಬರಬಾರ್ದು ಮನುಷ್ಯನಿಗೆ ಅಹಂಕಾರ ಬಂತು ಅಂತಂದರೆ ಅವನು ಉದ್ಧಾರ ಆಗಲ್ಲ. ಅತ್ಯುತ್ಕೃಷ್ಟ ಪತನ ಹೇತು.
ಯಾವಾಗ ಮನುಷ್ಯನಿಗೆ ಅಹಂಕಾರ ಬಂದು ಬರುತ್ತೋ ಅವನು ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಸಮರ್ಥರು ಏನು ಮಾಡಿದ್ರು, ಅಲ್ಲೊಂದು ದೊಡ್ಡದು ಬಂಡೆ ಇತ್ತು. ಶಿವಾಜಿನ ಕರೆದು ಈ ಬಂಡೆ ಹೊಡೆಸಪ್ಪ ಅಂತ ಹೇಳ್ತಾರೆ. ಸರಿ, ಕೆಲಸದವ್ರನ್ನ ಬರೀ ಕೇಳ್ದ, ಬಂಡೆ ನೋಡಿಯಪ್ಪ. ಬಂಡೆ ನೋಡಿದ್ರೆ ಅದರೊಳಗಡೆ ಒಂದು ಕಪ್ಪೆ ಇರುತ್ತೆ, ಇಷ್ಟು ನೀರಿರುತ್ತೆ. ಕಪ್ಪೆ ನೀರು ಕುಡಿತಾ ಇರುತ್ತೆ, ಎಲ್ಲಿ? ಬಂಡೆಯ ಒಳಗಡೆ. ಸಮರ್ಥರು ಹೇಳಿದ್ರು, ಅಬ್ಬಾ, ಏನು ಶಿವಾಜಿ ಮಹಾರಾಜನ ವೈಭವ! ಕಲ್ಲು ಬಂಡೆ ಒಳಗಡೆ ಇರುವಂತಹ ಕಪ್ಪೆಗೆ ಕೂಡ ನೀರನ್ನು ಒದಗಿಸಿದ್ದಾನೆ, ಆಹಾರ ಕೊಟ್ಬಿಟ್ಟಿದ್ದಾನೆ ಅಂತ. ಇವನು ಕಾಲಕ್ಕೆ ಬಿದ್ದುಬಿಟ್ಟ. ಎಲ್ಲಾದರೂ ಉಂಟ ಗುರುಗಳೇ? ಅದು ಪ್ರಕೃತಿ ಸಹಜವಾಗಿ ಭಗವಂತನಿಂದ ಅನುಗ್ರಹವಾದಂತ. ಹೌದಾ? 15,000 ಜನಕ್ಕೆ ಊಟ ಹಾಕ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಿನ್ನ ಮನಸ್ಸಿನಲ್ಲಿ. ಬಂಡೆ ಕಲ್ಲು ಒಳಗಡೆ ಇರುವಂಥ ಕಪ್ಪೆಗೆ ನೀರಿಟ್ಟಂತಹ ಭಗವಂತನಿಗೆ ಇಷ್ಟು ಜನರಿಗೆ ಆಹಾರ ಕೊಡಲಿಕ್ಕಾಗೋದಿಲ್ವ? ನಾನೇ ಕೊಟ್ಟಿದ್ದೀನಿ ಅಂತ ಹೇಳುವ ಅಹಂಕಾರ ಅವನಲ್ಲಿತ್ತು ಶಿವಾಜಿಯಲ್ಲಿ. ಅದನ್ನು ಅವರು ಅದಕ್ಕೆ ಹೇಳೋದು, ಜೀವನದಲ್ಲಿ ನಮ್ಮ ಜೀವನ ಸಾರ್ಥಕ ಆಗಬೇಕಿದ್ರೆ ಒಂದು ಗುರಿ ಇರಬೇಕು, ಹಿಂಭಾಗದಿಂದ ಗುರು ಇರಬೇಕು. ಹೌದು. ವಿದ್ಯಾಹೀನ ಪಶು, ವಿದ್ಯೆ ಅನ್ನೋದಿಲ್ಲದೆ ಇದ್ದರೆ ಅವನು ಪಶು ಸದೃಶ ಅಂತ ಹೇಳಿದೆ. ಜನ್ಮನ ಜಾಯತೆ ಜಂತು, ಹುಟ್ಟುವಾಗ ನಾವೆಲ್ಲರೂ ಪ್ರಾಣಿಗಳೇ. ತಿಳುವಳಿಕೆ ಅನ್ನುವಂಥದ್ದು ಇಲ್ಲದೇ ಇದ್ದರೆ ಏನಾಗುತ್ತೆ ಹೇಳಿ? ಆ ಪ್ರಾಣಿಗೂ ನಮಗೂ ಏನೂ ವ್ಯತ್ಯಾಸ ಇಲ್ಲ. ಆದರೆ ನಮಗೆ ಅಧ್ಯಾಪಕರಿಂದ, ಗುರುಗಳಿಂದ, ತಾಯಿಯಿಂದ, ತಂದೆಯಿಂದ, ಸಮಾಜದಿಂದ ಪರಿಪರಿಯಾದಂತಹ ಅನುಗ್ರಹವಾಗಿ ಅವರಿಂದ ನಾವು ಜೀವನ ಅನ್ನುವಂಥದ್ದು ದೊಡ್ಡ ಸಮುದ್ರ, ಸಂಸಾರ ಸಾಗರ ಅಂತ ಹೇಳ್ತೇವೆ. ಭವಸಾಗರವನ್ನು ನಾವು ದಾಡಬೇಕಿದ್ದರೆ ದೈವಾನುಗ್ರಹ ಮಾತ್ರ ಸಾಧ್ಯ. ಎಷ್ಟಿದ್ದರೂ, ಏನಿದ್ರೂ, ಹೇಗೆ ಇದ್ದರೂ, ಎಷ್ಟೇ ವೈಭವ ಇದ್ದರೂ ದೈವಾನುಗ್ರಹ ಇದ್ದರೆ ಮಾತ್ರ ನಮಗೆ ಆ ಭವಸಾಗರವನ್ನು ದಾಟಲಿಕ್ಕೆ ಸಾಧ್ಯ. ಆ ಭವಸಾಗರವನ್ನು ದಾಟುವ ವಿಧಿ ಹೇಗೆ ಅನ್ನುವಂಥದ್ದು ಧರ್ಮದಲ್ಲಿ ಹೇಳಿದೆ. ಅದೇ ನಾವೀಗ ಧರ್ಮ ಸಾಕ್ಷಾತ್ಕಾರ ಅಂತ ಹೇಳಿ ಈ ಕಾರ್ಯಕ್ರಮದ ದ್ವಾರ ನಮ್ಮ ದಿನಚರಿ ಹೇಗಿರಬೇಕು ಅನ್ನುವಂಥದ್ದನ್ನು ಮಾಡುವಂತಹ ಯಜ್ಞಗಳಿರ್ಬೋದು, ಯಜನಗಳಿರ್ಬೋದು, ಕ್ಷೇತ್ರಕ್ಕೆ ಹೋಗೋದಿರ್ಬೋದು, ದೇವಸ್ಥಾನ ಇರ್ಬೋದು, ಪೂಜೆ ಇರ್ಬೋದು, ಎಲ್ಲದರ ಬಗ್ಗೆ ಧರ್ಮ ಏನು ಸಾರುತ್ತೆ ಅನ್ನುವಂಥದ್ದನ್ನು ನಾವು ಈ ಧರ್ಮ ಸಾಕ್ಷಾತ್ಕಾರ ಅನ್ನುವಂಥ ಕಾರ್ಯಕ್ರಮದಲ್ಲಿ ಜನಗಳಿಗೆ ತಿಳಿಸ್ಕೊಡುವಂಥ ಸಂಕಲ್ಪದಿಂದ ಎಲ್ಲರೂ ಕೂಡ ನಾವಿವತ್ತು ಸನ್ನಿಹಿತರಾಗಿದ್ದೇವೆ. ಓಕೆ ಗುರೂಜಿ, ನಿಜಕ್ಕೂ ಕೂಡ ಸಾಕಷ್ಟು ಅದ್ಭುತವಾದಂತಹ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ನಾವು ಧರ್ಮ ಸಾಕ್ಷಾತ್ಕಾರ ಅನ್ನುವಂಥ ಕಾರ್ಯಕ್ರಮ ನಾವು ಪ್ರತಿದಿನ ಇದನ್ನು ನೋಡ್ತಾ ಬಂದರೆ ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳನ್ನು ನಾವು ತಿಳ್ಕೊಳ್ಬೋದು. ಈಗ ಅನ್ನದಾನಂ ಮಹಾದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂತು ವಿದ್ಯೆಯಾ. ಅನ್ನದಾನ ಅನ್ನುವಂಥದ್ದು ಮಹಾದಾನವೇ. ಆದರೆ ವಿದ್ಯಾದಾನಂ ಅತಃ ಪರಂ. ವಿದ್ಯಾದಾನ, ಅನ್ನ ಹಾಕಿದ್ರೆ ಏನಾಗುತ್ತೆ? ಒಂದು ಹೊತ್ತು ಹೊಟ್ಟೆ ತುಂಬುತ್ತೆ. ವಿದ್ಯಾದಾನ ಏನು ಮಾಡುತ್ತೆ? ಯಾವಜ್ಜೀವಂತು ವಿದ್ಯೆಯ, ಇಡೀ ಜೀವಿತಾವಧಿ ವಿದ್ಯೆ ಎನ್ನುವುದು ಆ ವ್ಯಕ್ತಿಯನ್ನು ಸಂರಕ್ಷಣೆ ಮಾಡುತ್ತೆ. ಹಾಗಾಗಿ ವಿದ್ಯಾದಾನ ಅಂತದ್ದು ಮಹತ್ತರವಾದದ್ದಂತು. ಜ್ಞಾನವಿಹೀನೆ ಮುಕ್ತಿರ್ ಜನ್ಮಶತೇನ. ಯಾವುದೇ ಒಂದು ವಿಚಾರದ ಬಗ್ಗೆ ಜ್ಞಾನ ಇಲ್ದಿರ ಮಾಡಿದ್ರೆ ಅದು ಪ್ರಯೋಜನಕ್ಕೆ ಬರಲ್ಲ. ಗಂಗಾ ನದಿಯಲ್ಲೇ ಮೀನುಗಳು, ಕಪ್ಪೆಗಳು ಎಲ್ಲ ಇದೆ, ಆದರೆ ಅವಕ್ಕೆ ಗೊತ್ತಿಲ್ಲ ಅಲ್ಲಿ ಸ್ನಾನ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದಾಗಲಿ ಅದರ ತಿಳುವಳಿಕೆ ಇಲ್ಲದೆ ಇರೋದರಿಂದ ಅದಕ್ಕೆ ಫಲ ಸಿಗಲ್ಲ. ಹಾಗೆಯೇ ನಾವು ಧಾರ್ಮಿಕ ವಿಧಿ ವಿಧಾನದ ಬಗ್ಗೆ ಈ ಧರ್ಮ ಸಾಕ್ಷಾತ್ಕಾರದಲ್ಲಿ ತಿಳಿಸ್ಕೊಡ್ತೀವಿ. ವಿದ್ಯಾದಾನಂ ಅತಃ ಪರಂ. ಯಾವುದನ್ನು ವಿದ್ಯೆ ಅಂತ ಕರಿಬೇಕು ನಾವು? ವಿದ್ಯೆಯ ಅಮೃತಶ್ನುತೆ. ನಮ್ಮ ಈಗಿನ ನವ್ಯ ನೂತನ ಶಾಲೆಗಳಲ್ಲೆಲ್ಲ ಬರುವಂಥದ್ದು ಅಕ್ಷರದ ಕಲಿಕೆ, ಒಂದು ಜ್ಞಾನ ಅಷ್ಟೇ, ಅದು ಜೀವನಕ್ಕಿರುವಂಥದ್ದು. ಅಮೃತತ್ವದೆಡೆಗೆ ಕೊಂಡೋಗುವಂಥ ಜ್ಞಾನ ಅನ್ನುವಂಥದ್ದು ಧರ್ಮ. ಅದನ್ನು ನಾವು ತಿಳಿಸ್ಕೊಡ್ತೀವಿ. ಅದನ್ನು ವಿಶೇಷವಾಗಿ ನಾವೀಗ ಎಲ್ಲರೂ ಸನ್ನಿಹಿತರಾಗಿದ್ದೇವೆ. ಶರಣಾಗತಿ ಅನ್ನುವಂಥದ್ದು ದೈವಾನುಗ್ರಹಕ್ಕೆ ಮೂಲ. ಯಾವಾಗ ನಾವು ಶರಣಾಗ್ತೀವಿ ಹೇಳಿ? ಕೈ ಸೋತವಾಗ,
ನಮ್ಮ ಕೈನಲ್ಲಿ ಏನೂ ಆಗಲ್ಲ ಅನ್ನೋದು ನಮ್ಗೆ ತಿಳ್ಕೊಂಡಾಗ, ಪಶ್ಚಾತ್ತಾಪ ಅನ್ನುವಂಥದ್ದು ಅವನಿಗೆ ಬರಬೇಕಿದ್ರೆ ಅವನಿಗೆ ಅದರ ಅರಿವಾಗಬೇಕು. ಅರಿವೇ ಗುರು. ಆ ಅರಿವು ಅನ್ನುವಂಥದ್ದು ಧರ್ಮ ನಮಗೆ ಮೂಡಿಸ್ತದೆ. ಎಸ್ ಥ್ಯಾಂಕ್ ಯು ಗುರೂಜಿ. ಮತ್ತೆ ನಾಳೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಸಾಕಷ್ಟು ವಿಚಾರಗಳು ಇನ್ನೂ ಕೂಡ ನಿಮ್ಮಿಂದ ತಿಳ್ಕೊಳ್ಳೋದಿದೆ. ಧನ್ಯವಾದಗಳು. ನಮಸ್ತೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ನೀವು ಗುರೂಜಿಯವರನ್ನ ಭೇಟಿ ಮಾಡಬೇಕು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಅನ್ಸಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. 30 ವರ್ಷಗಳಿಂದ ಚಂಡಿಕಾದೇವಿ ಉಪಾಸಕರು, ಜಗನ್ಮಾತಾ ಪಾದ ಸೇವಕರಾದ PS ಅರವಿಂದ್ ಭಟ್. ದೂರವಾಣಿ ಸಂಖ್ಯೆ 7411003268 ಅಥವಾ 9035301512. ಮೂಕಾಂಬಿಕಾ ಸನ್ನಿಧಿ, ಶೆಟ್ಟೀಸ್ ಗಾರ್ಡನ್, ಭೈರಸಂದ್ರ ಗ್ರಾಮ, ತಾತಗುಣಿ ಅಂಚೆ, ಬೆಂಗಳೂರು 560082.